ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಬಿಟ್ಟು, ವಾಟರ್ ಪ್ರೂಫಿಂಗ್ ಬಗ್ಗೆ ಯೋಚನೆ ಮಾಡಿಬಿಟ್ಟು ಇಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರ ಏನಂತಂದ್ರೆ, ನಮ್ಮ ಟೆರಸ್ ಮೇಲೆ ವಾಟರ್ ಪ್ರೂಫಿಂಗ್ ಮಾಡೋದಂದ್ರೆ ತಲೆಗೆಡ್ಸ್ಕೊಂಡ್ಬಿಡಿ, ಅದಕ್ಕೂ ಒಂದು ಉತ್ತಮವಾದ ಸೊಲ್ಯೂಷನ್ ಅನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ತಿಳಿಸುವಂತದ್ದು ವಾಟರ್ ಪ್ರೂಫಿಂಗ್. ಹೌದು ಸ್ನೇಹಿತರೆ, ಏನು ನಿಮ್ಮ ಫ್ಲಾಟ್ ಸರ್ಫೇಸ್ ಇರುತ್ತೆ, ಏನು ನಿಮ್ಮ ಮೋಲ್ಡ್ ಇರುತ್ತೆ, ಆ ಮೋಲ್ಡ್ ಮೇಲೆ ನೀವು ಡೈರೆಕ್ಟ್ ಆಗಿ ಒಂದು ಲೇಟೆಕ್ಸ್ ಬೇಸ್ಡ್ ಇದು ಮಾಡ್ತೀರಾ ಅಂದ್ರೆ, ವಾಟರ್ ಪ್ರೂಫಿಂಗ್ ಮಾಡ್ತೀರಾ ಅಂತಂದ್ರೆ ಇದೊಂದು ಉತ್ತಮವಾದ ಆಪ್ಷನ್ ಆಗಿದೆ ಸ್ನೇಹಿತರೆ. ಕಾರಣ ಏನಂತಂದ್ರೆ, ಇಲ್ಲಿ ಯಾವುದೇ ರೀತಿ ಕ್ರ್ಯಾಕ್ ಗಳಿದ್ರೆ, ಹೋಲ್ಗಳಿದ್ರೆ ಪ್ರತಿಯೊಂದು ಕೂಡ ಏನು ವಾಟರ್ ಪ್ರೂಫಿಂಗ್ ಮಾಡಿರ್ತೀರ ಅಲ್ವಾ, ಅದರಿಂದ ಫಿಲ್ ಆಗುವಂಥದ್ದು. ಹಾಗೂ ನಿಮ್ಮ ನೀರು ಬಿದ್ದಿರೋ ನೀರು ಇರುತ್ತಲ್ಲ, ಅದು ನಿಮ್ಮ ಇದ್ರ ಒಳಗಡೆ ಮೋಲ್ಡ್ ಒಳಗಡೆ ಹೋಗಕ್ಕೆ ಇಲ್ಲಿ ಯಾವುದೇ ರೀತಿಯ ದಾರಿ ಇರಲ್ಲ ಸ್ನೇಹಿತರೆ. ಆದ್ದರಿಂದ ನಿಂತಿರೋ ನೀರು ನಿಂತರೂ ಕೂಡ ಇದು ಬಿಸಿಲಿಗೆ ಇವಾಪರೇಟ್ ಆಗ್ಲೇ ಬೇಕು ಸ್ನೇಹಿತರೆ, ಅಥವಾ ಗಾಳಿಗೂ ಕೂಡ ಇಲ್ಲಿ ಹೊರಟೋಗುವಂಥದ್ದು. ಆದ್ದರಿಂದ ಏನು ಫ್ಲಾಟ್ ಸರ್ಫೇಸ್ ಇರುತ್ತೆ, ಇದರ ಮೇಲ್ಗಡೆ ನೀವು ಒಂದು ಲೇಟೆಕ್ಸ್ ಬೇಸ್ಡ್, ನೆನಪಲ್ಲಿ ಇಟ್ಕೊಳ್ಳಿ, ಲೇಟೆಕ್ಸ್ ಬೇಸ್ಡ್ ಒಂದು ವಾಟರ್ ಪ್ರೂಫಿಂಗ್ ಮಾಡುವಂಥದ್ದು ಉತ್ತಮವಾದ ವೇ ಆಗಿದೆ ಸ್ನೇಹಿತರೆ.